ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಹತ್ರ ಇರುವಂಥ ಆರ್ಟಿಫಿಷಿಯಲ್ ಜ್ಯುವೆಲರೀಸು ಯಾವುದಿದೆ ಅಂತ ಹೇಳಿ ನಾನು ಶೇರ್ ಮಾಡ್ಕೊಳ್ತೀನಿ. ನೋಡಿ, ಈ ಜ್ಯುವೆಲರಿ ನಾನು ನನ್ನ ಅಣ್ಣನ ಮದುವೆ ಟೈಮಲ್ಲಿ ತೊಗೊಂಡಿದ್ದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ಸ್ಯಾರಿ ಮೇಲೆ ಇದು ಒಂದು ಹಾಕಿದ್ರೆ ಸಾಕು, ಫುಲ್ ಒಂಥರ ಟ್ರೆಡಿಷ್ನಲ್ ಲುಕ್ ಬಂದ್ಬಿಡುತ್ತೆ. ಅಷ್ಟು ಚೆನ್ನಾಗಿದೆ. ಇದನ್ನು ತೊಗೊಂಡು ಆಲ್ಮೋಸ್ಟ್ ನಾನು 5 years ಆಯಿತು. ಒಂಚೂರು ಕಲರ್ ಹೋಗಿಲ್ಲ. ಇದು ಇನ್ನೊಂದು ಹಾರ ತರ ಬರುತ್ತೆ, ರೆಡ್ ಅಂಡ್ ವೈಟ್ ಮಣಿ ಬರುತ್ತೆ, ಹಾಗೆ ಮಧ್ಯ ಗೋಲ್ಡ್ ಕಲರ್ ಬಿಡ್ಸ್ ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿರುತ್ತೆ ಇದು ಸ್ಯಾರಿ ಮೇಲಂತೂ ಹಾಕೊಂಡ್ರೆ. ಇದಕ್ಕೆ ಒಂದು ಲಕ್ಷ್ಮಿದು ಪದಕ ಸಹ ಕೊಟ್ಟಿದ್ದಾರೆ. ಇದರಲ್ಲಿ ಫೆಸ್ಟಿವಲ್ಗೆ ಅಥವಾ ಯಾವುದಾದ್ರೂ ಪೂಜೆಗೆ ಈ ಥರ ಸಿಂಪಲ್ ಆಗಿರುವಂತಹ ಸೆಟ್ನ ಹಾಕೊಳ್ಬೋದು. ಸೊ ಇನ್ನೊಂದು ಸೇಮ್ ಅದೇ ಥರದಲ್ಲೇ 2 ಎಳೆ ಬಂದಿರುವಂತಹ ಗ್ರೀನ್ ವೈಟ್ ಹಾಗೆ ಗೋಲ್ಡನ್ ಬೀಡ್ಸ್ ಇರುವಂತಹ ಒಂದು ಸರ. ಇದಕ್ಕೆ ಲಕ್ಷ್ಮಿ ಪದಕ ದೊಡ್ಡದಾಗಿ ಕೊಟ್ಟಿದ್ದಾರೆ. ಎಸ್ಪೆಷಲಿ ಇದೆಲ್ಲ ಟ್ರೆಡಿಷ್ನಲ್ ವೇರ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಗೋಲ್ಡ್ ಜ್ಯುವೆಲರೀಸ್ನ ನಾವು 1 ಸತಿ 2 ಸತಿ ಯೂಸ್ ಮಾಡ್ಬೋದು, ಅಥವಾ ಎಲ್ಲ ಫಂಕ್ಷನ್ ಪೂಜಾ ಎಲ್ಲದಕ್ಕೂ ಸೇಮ್ ಯೂಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಥರ ಜ್ಯುವೆಲರಿ ತರಿಸೋದು. ನಾನು ಇವೆಲ್ಲ ಜ್ಯುವೆಲರೀಸ್ನ ತರಿಸಿರೋದು ಇನ್ಸ್ಟಾಗ್ರಾಮ್ ಪೇಜು ನವಿಶ್ ಫ್ಯಾಷನ್ ಜ್ಯುವೆಲರಿ ಅಂತ. ಸೊ ನಾನು ಅದನ್ನು ಟ್ಯಾಗ್ ಮಾಡಿರ್ತೀನಿ ಕೆಳಗಡೆ, ನೀವು ಚೆಕ್ಔಟ್ ಮಾಡ್ಬೋದು. ಅವ್ರ ಹತ್ರ ಇನ್ನೂ ಬ್ಯೂಟಿಫುಲ್ ಪೀಸಸ್ ಇದೆ, ತುಂಬಾ ಕಲೆಕ್ಷನ್ಸ್ ಇದೆ. ಇದೊಂದು ಸಿಂಪಲ್ ಜ್ಯುವೆಲರಿ, ಸಿಂಪಲ್ ಆಗಿ ಹಾಕೊಳ್ಬೋದು. ಕಾಟನ್ ಸ್ಯಾರೀಸ್ ಮೇಲಾಗಿರ್ಬೋದು ಅಥವಾ ಸಿಂಪಲ್ ಸ್ಯಾರಿ ಡ್ರೆಸ್ಸಸ್ ಮೇಲೂ ಸಹ ಹಾಕ್ಬೋದು. ಪಿಂಕ್, ಗ್ರೀನ್ ಅಂಡ್ ವೈಟ್ ಸ್ಟೋನ್ಸ್ ಬಂದಿದೆ, ಹಾಗೆ ಕೆಳಗೆ ಮುತ್ತು ಕೊಟ್ಟಿದ್ದಾರೆ. ಎಷ್ಟು ಪ್ರಿಟಿ ಆಗಿದೆ. ಇದಂತೂ ಸಿಂಪಲ್ ಆಗಿ ಯೂಸ್ ಮಾಡ್ಬೋದು. ಇದಂತೂ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಸೆಟ್ಟು. ಫುಲ್ ಸ್ಟೋನ್ ಬಂದಿದೆ, ಹಾಗೆ ಮಿಡಲ್ ಅಲ್ಲಿ ಪಿಂಕ್ ಕಲರ್ ಸ್ಟೋನ್ ಬಂದಿದೆ. ಇದು ಆಕ್ಚುಲಿ ಚೇಂಜ್ ಮಾಡ್ಕೋಬಹುದು. ಗ್ರೀನ್ ಮತ್ತೆ ವೈಟ್ ಕೊಟ್ಟಿದ್ದಾರೆ. ಇದನ್ನು ಓಪನ್ ಮಾಡಿ ಚೇಂಜ್ ಮಾಡ್ಕೊಳ್ಬೋದು. ಈ ಥರ ಒಂದು ಸೆಟ್ ತೊಗೊಂಡ್ರೆ ಅಂತೂ ಎಷ್ಟು ಡ್ರೆಸ್ಸಸ್ ಮೇಲೆ ಮ್ಯಾಚ್ ಮಾಡಿಕೊಂಡು ಹಾಕೊಳ್ಬೋದು. ಸೊ ಇದು ಡಿಫ್ರೆಂಟ್ ಆಗಿ ಕಲ್ಲನ್ನು ಚೇಂಜ್ ಮಾಡ್ಬೋದು. ಇಯರಿಂಗ್ಸ್ಗೂ ಸಹ ಅದೇ ಥರನೇ ಕಲ್ ಚೇಂಜ್ ಮಾಡಿಕೊಂಡು ಹಾಕೊಳ್ಬೋದು. ಹಾಗೆ ಮತ್ತೊಂದು, ಈ ಬಳೆಗಳು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಹಾಕೊಂಡೋಗು ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಒಂದು ಬಳೆ ಸಾಕು, ಒಂದು ಬಳೆ ಹಾಕೊಂಡ್ರೇ ಫುಲ್ ಗ್ರ್ಯಾಂಡ್ ಲುಕ್ ಬಂದ್ಬಿಡುತ್ತೆ. ಅಷ್ಟು ಚೆನ್ನಾಗಿದೆ ಇದು. ಇಲ್ಲಿ ಓಪನಿಂಗ್ ಸಹ ಕೊಟ್ಟಿದ್ದಾರೆ, ಇದನ್ನು ಓಪನ್ ಮಾಡಿ ಸಹ ಹಾಕೊಳ್ಬೋದು. ಖಡ್ಗ ಥರನೂ ಕಾಣಿಸುತ್ತೆ ಒಂದು ಹಾಕೊಂಡ್ರೆ. ಇದನ್ನು ನಾನು ನನ್ನ ಸೀಮಂತ ಟೈಮಲ್ಲಿ ತೊಗೊಂಡಿದ್ದು. ಆಗ ಸ್ವಲ್ಪ ದಪ್ಪ ಆಗಿದ್ದೆ, ಹಾಗಾಗಿ ಈ ಬಳೆಗಳನ್ನು ತರಿಸ್ಕೊಂಡೆ. ತುಂಬಾ ಚೆನ್ನಾಗಿತ್ತು ಇದು. ಹಾಗೆ ಇದೊಂದು ಬಳೆ ಕಲೆಕ್ಷನ್ ನನ್ನ ಹತ್ರ ಇರೋದು. ಇದರಲ್ಲಿ ಲಕ್ಷ್ಮಿ ಹಾಗೆ ಡಿಸೈನ್ ಬಂದಿದೆ. ಇದು ಅಷ್ಟೇ ಒಂದೊಂದು ಹಾಕೊಂಡ್ರೆ ಸಾಕು. ಇಲ್ಲ ಅಂದರೆ ಗಾಜಿನ ಬಳೆ ಹಾಕೊಳ್ಳೋದಿದ್ರೆ ಮಧ್ಯೆ ಒಂದೊಂದು ಹಾಕೊಳ್ಬೋದು, ಇಲ್ಲ ಅಂದರೆ ಆ ಕಡೆ ಈ ಕಡೆ ಒಂದೊಂದು ಹಾಕ್ಬೋದು ಅಷ್ಟೇ. ಅಷ್ಟು ಚೆನ್ನಾಗಿ ಕಾಣುತ್ತೆ ಇದು. ಈ ಬ್ಯಾಂಗಲು ಸಹ ನಾನು ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲೇ ತೊಗೊಂಡಿರೋ ಅಂಥದ್ದು. ನನಗೆ ಯಾವುದಂತ ನೆನಪಿಲ್ಲ ಈಗ ಸದ್ಯಕ್ಕೆ, ಬಟ್ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಕಲರ್ ಹೋಗಿಲ್ಲ. ಹಾಗೆ ಇದು ನನ್ನ ಮದುವೆ ಟೈಮಲ್ಲಿ ತೊಗೊಂಡಿರುವಂತಹ ಡಾಬು. ಇದು ಟೆಂಪಲ್ ಡಿಸೈನ್ ಅಲ್ಲಿ ಇದೆ, ಹಾಗೆ ಮಧ್ಯದಲ್ಲಿ ಲಕ್ಷ್ಮಿಯ ಡಿಸೈನ್ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು, ಇದೊಂದು ಸಿಂಪಲ್ ಆಗಿರುವಂತಹ ಡಾಬು. ಇದು ಸಹ ನಾನು ಯಾವುದೋ ಫಂಕ್ಷನ್ ಟೈಮಲ್ಲಿ ತೊಗೊಂಡಿರೋದು. ಮಧ್ಯ ಪಿಕಾಕ್ ಡಿಸೈನ್ ಬರುತ್ತೆ, ಸೈಡಲ್ಲಿ ಚಿಕ್ಕ ಚಿಕ್ಕ ಡಿಸೈನ್ ಬಂದಿದೆ. ಸಿಂಪಲ್ ಅಕೇಶನ್ಸ್ಗೆಲ್ಲ ಹಾಕೊಳ್ಬೋದು. ಹಾಗೆ ಇದು 4 ಬ್ಯಾಂಗಲ್ಸ್ ತೊಗೊಂಡಿರೋ ಅಂಥದ್ದು ನಾನು. ಸೇಮ್ ಲೈಕ್ ಗೋಲ್ಡ್ ಥರ ಇದೆ. ನನ್ನ ಹತ್ರ ಗೋಲ್ಡ್ ಡಿಸೈನಲ್ಲಿ ಬ್ಯಾಂಗಲ್ ಇದೆ, ಅದು ಸಹ ಇದೇ ಥರ ಡಿಸೈನಲ್ಲೇ ಬರುತ್ತೆ. ಸೊ ಇದು ಒಂಚೂರು ಕಲರ್ ಹೋಗಿಲ್ಲ, ಗ್ಯಾರಂಟಿ ಬಳೆ. ಸೊ ಚೆನ್ನಾಗಿ ಬಂದಿದೆ ಇದಂತೂ. ಇದನ್ನು ನಾನು ಲೋಕಲ್ ಶಾಪಲ್ಲೇ ಪರ್ಚೇಸ್ ಮಾಡಿರೋದು. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ ತಗೊಂಡಿದ್ದು ಇದು. ಹಾಗೆ ಬೈತಲೆ ಬಟ್ಟು, ಸೊ ಚಿಕ್ಕದಾಗಿ ಬಂದಿದೆ, ಪ್ರಿಟಿಯಾಗಿ ಕಾಣುತ್ತೆ ನೋಡಿ ಇದು. ಹಾಗೆ ಇದು ಹಾಕಿದ್ರೆ ಸಹ ಸಿಂಪಲ್ ಇದಕ್ಕೆಲ್ಲ ಹಾಕೊಳ್ಬೋದು, ಫಂಕ್ಷನ್ಸ್ಗೆಲ್ಲ ಹಾಕೊಳ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇದೆಲ್ಲ ನಾನು ನವಿಶ್ಕಸ್ ಫ್ಯಾಷನ್ ಜ್ಯುವೆಲರೀಸ್ನಲ್ಲಿ ಇನ್ಸ್ಟಾಗ್ರಾಮಲ್ಲಿ ತೊಗೊಂಡಿರೋದು. ಸೊ ಎಲ್ಲಾನು ಪ್ರೀಮಿಯಂ ಕ್ವಾಲಿಟಿ ಕೊಟ್ಟಿದ್ದಾರೆ, ಹಾಗೆ ಪ್ರೈಸ್ ಸಹ ಅಫೋರ್ಡಬಲ್ ಇದೆ. ನೀವು ಚೆಕ್ಔಟ್ ಮಾಡ್ಬೋದು ಅವ್ರ ಪೇಜನ್ನು. ಹಾಗೆ ಈ ಬಳೆ, ಇದನ್ನು ನಾನು ಬೇರೆ ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ಪೇಜಲ್ಲಿ ತೊಗೊಂಡಿದ್ದು. ಗಾಜಿನ ಬಳೆ ಮಧ್ಯದಲ್ಲಿ ಹಾಕೊಂಡ್ರೆ ಅಂತೂ ಚೆನ್ನಾಗಿ ಕಾಣುತ್ತೆ ಇದು. ಆ ಕಡೆ ಈ ಕಡೆ ಒಂದೊಂದು ಹಾಕಿ ಮಧ್ಯೆ ಗಾಜಿನ ಬಳೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನಿದು ಆಲ್ಮೋಸ್ಟು ಒಂದು 5 years ಆಯ್ತಂತ ಹೇಳ್ಬೋದು ತೊಗೊಂಡು. ಇದು ಸಹ ಅಷ್ಟೇ ಕಾಸ್ ಮಧ್ಯೆ ಲಕ್ಷ್ಮಿ ಬಂದಿದೆ, ಹಾಗೆ ಡಿಸೈನ್ಸ್ ಬಂದಿದೆ. ಇದು ಕಲರ್ ಸ್ವಲ್ಪ ಗೋಲ್ಡ್ ಕಲರ್ ಇಲ್ಲ, ಲೈಟ್ ಗೋಲ್ಡ್ ಥರ ಇದೆ ಇದು. ಸೊ ಇನ್ನೊಂದು ಬಂದ್ಬಿಟ್ಟು ಜಡೆಬಿಲ್ಲೆ. ಇದು ಮೀಶೋನಲ್ಲಿ ತರಿಸಿರೋದು ನಾನು. ಪಿಕಾಕ್ ಡಿಸೈನ್ ಬರುತ್ತೆ ಇದು.
ಹಾಗೆ ಒಂದು ಬನ್ ಥರ ಹಾಕ್ಬಿಟ್ಟು ಜಸ್ಟ್ ಒಂದು ದಿಂಡು ಸುತ್ತಕೊಂಡು ಸಹ ಇಷ್ಟು ಚೆನ್ನಾಗಿ ಕಾಣುತ್ತೆ ಇದು. ಹಾಗೆ ಇದೊಂದು ಪಂಚಲೋಹ ಅಂತ ಹೇಳ್ತಾರಲ್ಲ ಆ ಥರ ಇದರಲ್ಲಿ ಬಂದಿದೆ ಇದು ಒಂಚೂರು ಕಲರ್ ಹೋಗಿಲ್ಲ. ಇದು ಸಹ ಮೀಶೋನಲ್ಲೇ ತರಿಸಿರೋದು ನಾನು. ತುಂಬಾ ಪ್ರಿಟಿಯಾಗಿದೆ, ಹಾಕೊಂಡ್ರು ಅಷ್ಟೇ ಸಿಂಪಲ್ ಅಕೇಶನ್ಸ್ಗೆಲ್ಲ ಹಾಕ್ಕೊಳ್ಬೋದು. ಇದು ನಾನು ತಗೊಂಡು ಒಂದು ಇಯರ್ ಆಯಿತು, ಬಟ್ ಇದು ಹಾಕಿಲ್ಲ ನಾನು. ಒಂದ್ಸತಿನೂ ಸಿಂಪಲ್ ಸ್ಯಾರಿ ಮೇಲೆಲ್ಲ ಸಿಂಪಲ್ ಲುಕ್ ಬೇಕಂದರೆ ಹಾಕ್ಕೊಳ್ಬೋದು. ಜಸ್ಟ್ 150-200ಗೆ ಬರುತ್ತೆ. ಸೊ ತುಂಬ ಚೆನ್ನಾಗಿದೆ ಆ ಫ್ಲವರ್ದು ಡಿಸೈನ್ ಅಂತ ಹೇಳಿ ನಾನು ಇದು ತಗೊಂಡಿದ್ದು. ಸೊ ಇದಷ್ಟು ನನ್ನ ಹತ್ರ ಇರುವಂತಹ ಕಲೆಕ್ಷನ್ಸು. ಸೊ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಈ ಥರನೇ ನಿಮಗೆ ಇನ್ನಷ್ಟು ಈ ಥರ ಹಾಲ್ ವೀಡಿಯೋಸ್ ಎಲ್ಲ ನೋಡೋಕ್ಕೆ ಇಷ್ಟ ಇದೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್.